ಗೆಲುವು ನಿಶ್ಚಿತ ಅದ. ಇವತ್ತು 4 ಗಂಟೆ ನಂತರ ಕೌಂಟಿಂಗ್ ಆದ ನಂತರ ತಮಗೂ ಕೂಡ ಎಲ್ಲರಿಗೂ ಗೊತ್ತಾಗ್ತದೆ. 75 ಭಾಳಷ್ಟು ಊಹಾಪೋಹಗಳನ್ನು ವಿರೋಧಕರು ಹೇಳ್ತಾ ಇದ್ರು. ಈ ಗುಂಪಿನಿಂದ ಜಗಳಾಡಿ ಹೋಗಿದ್ದಾರೆ, ಆ ಗುಂಪಿನಿಂದ ಜಗಳಾಡೋದು. ಯಾರೂ ಜಗಳಾಡಿಲ್ಲ, ಯಾರೂ ಏನಿಲ್ಲ. ನಾವೇನು ಡೇ 1ದಿಂದ 75 ಜನ ಇದ್ದೀವಿ, 75 ಜನ ಕುಡ್ಕೊಂಡ ಇದ್ದೀವಿ. 75 ಮೇಲ್ಪಟ್ಟು ಅವ್ರ ಗುಂಪಿನಲ್ಲಿಂದ ನಮಗೂ ಕೂಡ ಕೆಲವೊಂದು ಹೋಟ್ ಬರುವಂಥ ಚಾನ್ಸಸ್ ಅದಾವೆ. ಆದ ಕಾರಣ ತಾವು ಇದು ಕೌಂಟಿಂಗ್ ಮಟ್ಟ ವೇಟ್ ಮಾಡಿ ನೋಡ್ಬೇಕಾದ್ರೆ ಪ್ರಕಟ ಆಗೋದಿಲ್ಲ. ಹಾಂ, ಪ್ರಕಟ ಆಗೋದು. ಈಗ 4 ಪ್ರಕಟ, ಇವತ್ತು 7 ಏನು ಇಲೆಕ್ಷನ್ ಆಗಿದಾವೆ, ಅದರಲ್ಲಿ 4ರಲ್ಲಿ ಪ್ರಕಟ ಆಗೋದಿಲ್ಲ. ಕೆಲವೊಂದು ಹೋಟ್ ಚಾಲೆಂಜ್ ಆಗಿದಾವೆ. ನಿಪ್ಪಾಣಿ ಇರ್ಬೋದು, ಕಿತ್ತೂರು ಇರ್ಬೋದು, ಹುಕ್ಕೇರಿ ಮತ್ತು ಬೈಲಹೊಂಗಲ. ಇದರಲ್ಲಿ ಒಂದೊಂದು ಚಾಲೆಂಜಿಂಗ್ ಹೋಟ್ ಆಗಿದಾವೆ. ಅದನ್ನು ಮುಚ್ಚಿಟ್ಟು ಮತ್ತೆ ಕೋರ್ಟ್ ನಿರ್ಣಯ ತೊಗೊಂಡು ಅದು ಡಿಕ್ಲೇರ್ ಮಾಡ್ತಾರೆ. ಕೌಂಟಿಂಗ್ ಆಗ್ತದೆ, ಬಟ್ ಅಫಿಷಿಯಲಿ ಅನೌನ್ಸ್ ಆಗಂಗಿಲ್ಲ. ಅನ್ಅಫಿಷಿಯಲಿ ಎಲ್ಲರಿಗೂ ಗೊತ್ತಾಗ್ತದೆ. ರೆಸಾರ್ಟ್ದಿಂದನೇ ಮತದಾನ ಕೇಂದ್ರಕ್ಕೆ ಬಂದಿದ್ದೀರಿ? ರಿಸಾರ್ಟ್ಗೆ ಹೋಗಿಲ್ಲ ನಾವು. 45 ದಿವಸದಿಂದ ಅಲ್ಲ, ನಾವು ತಿರುಗಾಡ್ತಿದ್ದೇವೆ. ನಾವು ಎಲ್ಲರೂ ಕೂಡ ತಿರುಗಾಡ್ತಿದ್ದೆವು. ದೇವ್ರ ದರ್ಶನ ಮಾಡಿ ಬಂದೆವು ನಾವು. ಯಾವ್ಯಾವ ದೇವ್ರ ದರ್ಶನ ತಗೊಂಡ್ರಿ? ಇಲ್ಲೇ ಕಾಶಿ ವಿಶ್ವನಾಥನ ಮಾಡಿದ್ದೀವಿ ನಾವು. ಇಲ್ಲೇ ನಮ್ಮಲ್ಲೇ ಮಾಡಿದ್ವಿ, ನಮ್ಮ ಹೋಟೆಲ್ನಲ್ಲಿ. ನಮ್ಮ ಹೋಟೆಲ್ನಲ್ಲಿ ಮಾಡಿದೆವು. ಸರ್, ಈಗ ಏನಿಲ್ಲ, ಜೊಲ್ಲೆ ಅವರು ಸೋಲ್ತಾರ ಅಂತೇಳಿ ನಿಮ್ಮ ಬಗ್ಗೆ ಬಹಳಷ್ಟು ಅಪಪ್ರಚಾರಗಳು ನಡೆದ್ಬಿಟ್ರು ಸರ್. ಏನು ಅಷ್ಟೊಂದು ವಿರೋಧಗಳು ಆಗ್ಬಿಟ್ರ ಸರ್ ನಿಮಗೆ? ಅಲ್ಲ, ವಿರೋಧದವ್ರು ವಿರೋಧ ಮಾತಾಡ್ಬೇಕಲ್ರಿ. ನಾವು ಗೆಲ್ತೀವತ್ತ ಅನ್ನವ್ರು ಯಾವಾಗ ಅವರು ಅಂದ್ರೆ ಅವ್ರದ್ದೇನು ಅಷ್ಟು ಉಳಿತದೆ ಹೇಳ್ರಿ. ಅಲ್ಲ, ಆದರೂ ಇತ್ತಿತ್ತಲಾಗೆ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಬಹಳಷ್ಟು ಟಾರ್ಗೆಟ್ ಮಾಡುವಂಥದ್ದನ್ನ. ಇಲ್ಲ, ಟಾರ್ಗೆಟ್ ಮಾಡೋರು ಮಾಡಲಿ. ನಾವು ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಈ ಚುನಾವಣೆ ಅಂದಲ್ಲಿ ಇದೆಲ್ಲ ಇರೋದು ಓಪಗಳು. ಅದಕ್ಕೇನು ಕಿವಿ ಕೊಡದೇನೆ ನಾವು ಕೆಲಸ ಮಾಡ್ಕೋತ ಹೋಗ್ತೀವಿ. ಯಾವಾಗಿದ್ದರೂ ಕೂಡ ನಾವು ವಿರೋಧಕರಿಗೆ ಏನಂತಾರ ಅನ್ನೋದು ಯಾವಾಗೂ ಕಿವಿ ಕೊಟ್ಟಿಲ್ಲ, ಮುಂದೆ ಕೂಡ ಕೊಡೋದಿಲ್ಲ. ಈ ಜಾರಕಿಹೊಳಿ ಬ್ರದರ್ಸ್ ಎಲ್ಲ ಸೇರ್ಕೊಂಡು ಅವ್ರನ್ನ ಸೋಲಿಸ್ತಾರೆ, ಮಾಡ್ತಾರೆ. ಸತತವಾಗಿ 3 ಜನ ಅಂತಮರು ಬಂದು ನಿಮ್ಮ ಪಕ್ಕದಲ್ಲಿ ಕೂತು ಗೆಲ್ಲಿಸ್ತೇವೆ ಅಂದ್ರೂ ಕೂಡ ಅದು ಯಾವುದೂ ಕೂಡ ಗಣನೆಗೆ ತೆಗೆದುಕೊಳ್ಳೋದು. ಅದು ಒಂದು ವಿರೋಧಕರ ಗಿಮಿಕ್ ಅನ್ನೋದು. ನಮ್ಮಲ್ಲಿ ಅವರಲ್ಲಿ ಒಂದು ವೈಮನಸ್ ಬರ್ಲಿಕ್ಕೆ ಮಾಡಿದಂಥ ಗಿಮಿಕ್ ಅನ್ಬೋದು. ನಾವು ಅಷ್ಟೇನು ದಡ್ರಲ್ಲ. ನಾವೆಲ್ಲರೂ ಕೂಡೇ ಇದ್ದೀವಿ, ಒಂದಾಗಿ ದುಡ್ತೀವಿ, ಒಂದಾಗಿ ಮಾಡಿ ಕೆಲಸ ಮಾಡ್ತಾಯಿದ್ದೀವಿ, ಒಂದಾಗಿ ಮುಂದೆ ಕೂಡ ಮಾಡ್ತಾಯಿದ್ದೀವಿ. ಆದ್ರೆ ಆಟ ಮತದಾನ ಆಗ್ಬೋದು ಅಂತ ಹೇಳಿ ಬಹಳಷ್ಟು ಜನ ಅನ್ಕೊಂಡಿದ್ರು. ಹೌದು, ಆಗ್ತಾವ್ರು. ನಮಗೆ ಹೆಚ್ಚು ಬೀಳ್ತಾವೆ. 75 ಹೆಚ್ಚು ಆಟ ಮತದಾನ ಹೆಚ್ಚಾಗ್ತಾವೆ ನಮ್ಮ ಮತ.